ಇವಾಗ ನಿಮ್ಗೊಂದು 8ನೇ ಅದ್ಭುತ ಕಾಮ ಅಂತ ಒಂದು ಟ್ರೆಕ್ಕಿಂಗ್ ಆಗ್ತಿದೆ. ಯಾವ ಮರ್ಯಾದೆ ವೀಕ್ಷಕನ ನೋಡ್ತೀರಾ? ಇಲ್ಲ ಇಲ್ಲ ವೀಕ್ಷಕ ನೋಡೋದಿಲ್ಲ. ಅನುಭವ ಹೇಳಿ. ಯಾವ ಈಗ ತಿಂಡಿ ಊಟ ಗಂಟೆ 1 ಗಂಟೆ 8 ನಿಮಿಷ. ಯಾಕೆ ನಾನು ಇನ್ನೊಬ್ಬರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಸಟ್ಪಟ್ ದುಡುಮ್ ಆರ್ಕೆಸ್ಟ್ರಾ, ಡಿಂಕಚಿಕ ಆರ್ಕೆಸ್ಟ್ರಾದಲ್ಲಿ ಕ್ಲಾಪ್ ಬಾಕ್ಸ್ ಪ್ಲೇಯರ್ ಆಗಿರುವಂತ ನಮ್ಮ ಜಿತೇಂದ್ರ ಕುಮಾರ್ ಕೊಲ್ಲೂರ್ ಅವರು ದೂರದ ಕೊಲ್ಲೂರಿನಿಂದ ಇದನ್ನು ತಗೊಂಡ್ ಬಂದಿದ್ದಾರೆ. ಆನಂದ್ ಬಾರ್ ಅಂಡ್ ಸೀ ಫುಡ್ ರೆಸ್ಟೋರೆಂಟ್, ಅದು ಯೂಟ್ಯೂಬಲ್ಲಿ ನೋಡಿ ಬರ್ತಾ ಇದ್ವಿ. ವೇಟಿಂಗ್ ಟೈಮ್ 20 to 20 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಈಗಿನ ಬ್ಯಾಡ ಹೇಳ್ರಿ ಮೊಬೈಲ್ ಬೇಗ ಹಿಡಿ ಮಗ. ಒಳ್ಳೇದ್ ಹೇಳ್ರಿ ಮೊಬೈಲ್ ಕಾಂತಿಲ್ಲ, ಅವನು ಕೇಳ್ತಿಲ್ಲ. ಯಾವ್ದ್ರ ಬಗ್ಗೆ ಕೆಟ್ಟದ್ ಹೇಳಿ ಕಣ. ಈಗ ನಾ ಕಸಿನಿ ಬೈದೆ 3 ಬಿಟ್ಟ ಮರ್ಯಾದೆ ಬಿಟ್ಟು ಅಂತ ಒಂದು ಹೈದರಾಬಾದ್ ದಮ್ ಬಿರಿಯಾನಿ ಅಂತ ಒಂದು ಹೋಟ್ಲ್ ಅಂತ ಅಲ್ಲಿ ಬಂದಿತ್ತ. ಓನ್ಲಿ ದಮ್ ಬಿರಿಯಾನಿ, ಹೌದು, ಬೇರೆ ಅಂತ ಇಲ್ಲ. ಇವ್ರಿಗೊಂದು ಸ್ಪೆಷಲ್ ಎಗ್ ಫ್ರೈಡ್ ರೈಸ್ ಮಾಡಿಸ್ತ, ಹಂಗೆ ಅವ್ರೊಂದು ಬರೀ ಕೂರ್ಸಿತ್ತ. ಇಲ್ಲಿ ಎಂತದೇ ಇಲ್ಲಿ ನಾನು ಎಲ್ಲರಿಗೂ ಹೇಳೋದಂತಂದ್ರೆ ಹಿಂಗೆಲ್ಲ ಮಾಡು ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ ನಿಮ್ಗೆ. ಅದ್ರಾಗ ಎಂತ ಇಲ್ಲ. ಎಗ್ ತಿಂದ್ರು, ಚಿಕನ್ ತಿಂದ್ರು ಸೋದತ್ರ, ಅದು ಬಟ್ರಲ್ಲ ಪೂಜಾರಲ್ಲ ಸೋದತ್ರಲ್ಲ ತಿಂದ್ರೆ. ಗೋ ಕರ್ಕೊಬಂದು ನಾನು ದೂದ್ ಸಾಗರ್ ತೋರಿಸ್ತೇನೆ ನಿಮಗೆ. ಅಲ್ಲಿ ಮುಲ್ತಾನ್ ಮಿಟ್ಟಿ ಕೊಡಿಸ್ತೇನೆ. ಈ ಮಿಟ್ಟಿ ಇದೆ ಅಂದ್ರೆ ಕರ್ಕೊಬಂದು ರಾತ್ರಿ 3 ಗಂಟೆವರೆಗೆ ಇವತ್ತು ತಿರುಗಾಟ. ಇಲ್ಲೇ ಚಪ್ಪಾಳೆ ಹೊಡೋದ್ ಮಾತ್ರ. ಬೆಳಿಗ್ಗೆ ಈಗ 7 ಗಂಟೆಗೆ ಹೇಳುದಪ್ಪ. ನಮ್ಮ ಅಮ್ಗೆ 7 ಗಂಟೆ ಹೇಳು ಮನಿಗೆ ಅಮ್ಕಲ್ಲಿಗೆ ಹೋಗ್ತ ಎಂತ ಉತ್ತರ ಕೊಡುದಿಲ್ಲ. ನೈಟ್ ಲೈಫ್, ಗೋ ಇಸ್ ಫಾರ್ ನೈಟ್ ಲೈಫ್. ನಾವು ಆರಂಬಲ್ ಬೀಚ್ ಅಲ್ಲಿ ಇದ್ದೇವೆ. ಎಷ್ಟೇ ಬಿಸಿಲಿದ್ರು ಬಿಸಿಲನ್ನು ಅನ್ಸುದಿಲ್ಲಪ್ಪ. ಒಳ್ಳೆ ಇತ್ತು, ವೆದರ್ ಒಳ್ಳೆ ಇತ್ತು, ಪ್ಲೇಸ್ ಒಳ್ಳೆ ಇತ್ತು. ಬೆಟ್ಟ ಗುಡ್ಡಗಳು ಕಾಣ ಸಿಗುತ್ತಿವೆ ಸಮುದ್ರದ ಅಂಚಿನಲ್ಲಿ. ಇದೀಗ ತಾನೇ ಬಂದ ಸುದ್ದಿ. ನೋಡ ಬಣ್ಣ ಬಣ್ಣದ ಬೆಟ್ಟ ಗುಡ್ಡಗಳು. ಚೆನ್ನಾಗಿದೆ, ಸ್ಪಾಟ್ ಚೆನ್ನಾಗಿದೆ. ಇದು ಯಾವ ನೀರು? ಸಿಹಿ ನೀರು ಅಂದ್ರೆ ಸಮುದ್ರದ ನೀವುಕು ಈ ಸ್ಪಾಟ್ ಹಾಕಿದಾಗಿತ್ತು. ಇಲ್ಲೇ ಸಿಹಿ ನೀರಿನ ಕೆರೆ ಇಪ್ಪುದು ಇಲ್ಲೇ ಎಲ್ಲಿತ್ತು? ಲಾಚಿತ್ ಬರ್ತಲ್ಲ ಹಾಕಿಲ್ಲ ಗುರು ಅಂದ್ರೆ. ನೀ ಜನರಿಗೋಸ್ಕರ ಬಂದನ? ನಂಗೋಸ್ಕರ ಬಂದ, ಜನರಿಗೋಸ್ಕರ ಬರ್ಲಿ. ನಾನು ನಿಮ್ಗೋಸ್ಕರ ಬಂದೆ. ಈಗಲೂ ಒಪ್ಪುದಿಲ್ಲ. ನಾನು ನಿಮ್ಗೋಸ್ಕರ ಬಂದೆ. ನಾನು ಜನರಿಗೋಸ್ಕರ ಬಂದೆ. ಪ್ರೀತಿಯ ವೀಕ್ಷಕರೇ, ಆರಂಬೋಲ್ ಬೀಚಲ್ಲೇ ನಮ್ಮ ಬಾಯ್ಸ್ ಹೊಸದೊಂದು ಪ್ರಯತ್ನ ಪಡ್ತಿದ್ರ.
ದೊರೆದ ಗೋಡೆಯೊಳಗಡೆ ಅಣ್ಣಯ ಮುಗುಳು ನಗೆ ಹೃದಯದ ಗೋಡೆಯೊಳಗಡೆ ಎಂದು ಅರಳದ ಮಳೆ ಬಂತು, ಎಲ್ಲ ಇಲ್ಲಿ ಒಳ ಬಂದು ಹೊಕ್ಕೊಂಡ್ವಿ. ಆಮೇಲೆ ಅಜಿತ್ರ ಹತ್ರ ಲಗೇಜ್ ಕಾಯೋ ಕೇಳಿ ನಾವು ಸಮುದ್ರದಲ್ಲಿ ಒಂದು ಸ್ನಾನ ಮಾಡ್ಕೊಂಡ್ವಿ. ಮಳೆ ಬಂತು ಅಂತೇಳಿ ವಾಪಸ್ ಬೇರ್ಸ್ರ ಕಡೆಗೆ ಸೀದಾ ಇಲ್ಲಿ ಬಂದು ಸೀನೀರ್ ಕೆರೆ ಇತ್ತು, ಇಲ್ಲ ಮೀವು ಅಂತೇಳಿ ಬಂತ. ಇಲ್ಲಿ ಮಿಂದ್ರೆ ಅದೊಂಥರ ಗೋಸರು ಸ್ಮೆಲ್ ಅದ. ಈ ಹೋಟ್ಲಾಗ ಒಂದ್ ಚಾಕ್ 50 ರೂಪಾಯಿ. ಅಜಿತ್ರ ಕೊಡಿದ್ರೆ ಒಂದು ಪ್ಲೇಟ್ ನೀರುಳ್ಳಿ ಬಜ್ಜಿ 200 ರೂಪಾಯಿ. ಜನ ಸಿಕ್ಕಾಪಟ್ಟಿ ಕಾಸ್ಟ್ಲಿ. ಸೊ ಈಗ ರಿಟರ್ನ್ ಹೊಟ್ಟಿದ್ದೇವೆ. ಒಂದೆರಡು ಫೋಟೋ ತೆಕ್ಕೊಂಡು ಹಂಗೆ ಹೋಗೋಣ ಅಂತ ಪಾಪ ಅಂತೇಳಿ ಪಾತಿತ್ತ ಪಾಪ. ಮ್ಯೂಸಿಕ್ ಸೆಷನ್ ಎಲ್ಲ ಏನು ಅನಿಸ್ತೀರಿ ನೀವು ಇವ್ರು ಆಡಿಯನ್ಸ್ ಹೇಳ್ಬೇಕು ಮ್ಯೂಸಿಕ್ ಸೆಷನ್ ಹೆಂಗಿತ್ತು? ಮಾತ್ರ ಇಬ್ರು ಸಾಕತ್ತಾಗಿ ಬರ್ತಾರೆ. ಸ್ವಂತ ಹತ್ರಕ್ಕೆ ಏನ್ರಿ ಅಂತ ಅನ್ಬೋದು. ಆಸ್ ಎ ಸ್ವಂತವಾಗಿ ನೀ ಏನು ಹೇಳ್ಬೋದು? ಸ್ವಂತ ನಿಮ್ ಬಜ್ಜು ನಿಮ್ಮಿಂದ ನಮ್ಗೆ ಇಲ್ಲಿ ಸ್ನಾನ ಮಾಡೋ ಸಿಕ್ಕಲ್ಲ, ಹಿಂಗೆ ಮಲ್ಕಮ್ ಸಿಕ್ಕಲ್ಲ ಅಂತ ಬೇಕಾದ್ರೆ ಟ್ರೈ ಮಾಡಿಕೊಂಡು ಹಿಂಗೆ ಫಸ್ಟ್ ಅಜಿತ್ ಇವತ್ತಿನ ಡೇ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮ್ಯೂಸಿಕ್ ಸೆಷನ್ ಹೇಗೆ ಅನಿಸ್ತು? ಮ್ಯೂಸಿಕ್ ಸೆಷನ್ ಅಜಿತ್ ಅವ್ರ ಹೆಂಗೆ ಅನಿಸ್ತು? ಮ್ಯೂಸಿಕ್ ಚೆನ್ನಾಗಿತ್ತು, ಬಟ್ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಸಂತೋಷ್ ಶೆಟ್ರೆ ಸರ್ ನಮಸ್ತೆ. ಹೇಗಿತ್ತು ಮ್ಯೂಸಿಕ್ ಸೆಷನ್ ಇವತ್ತು? ಆ ಕಚ್ಚಿ ಮ್ಯೂಸಿಷಿಯನ್ ಮಾಡೋದ್ರಿಂದ ಹೊಳೆಯಲ್ಲಿ ಮೇಯಕ್ಕಾಗಿಲ್ಲ, ಮಳೆ ಬಂತು, ಅರ್ಧ ಗಂಟೆ ವೇಸ್ಟ್ ಆಯಿತು. ಮೊನ್ನೆ ರಾತ್ರಿ ಮಾಡಿದ್ನಿ, ಇವತ್ತು ಮತ್ತೆ ಮಾಡಿದ್ದು. ಅದ್ರಲ್ಲಿ ಏನು ಸ್ಪೆಷಲ್ ಇಲ್ಲ, ಬದ್ನಿಕಾಯಿ ಇಲ್ಲ. ಆಮೇಲೆ ನೀವು ಎಂಥದೇ ಹೇಳಿ ಏನೇ ಮಾಡಿ ಲೈವ್ ಎಲ್ಲ ನೋಡೋಕ್ಕಾಗಲ್ಲ, ಈ ಮೊಬೈಲಲ್ಲಿ ಬರೋದೇ ಕೇಳೋಕ್ಕಾಗಲ್ಲ ಅಷ್ಟೇ. ಕರ್ಕೇಸಿ ಹೋಗಿರುತ್ತೆ. ನಾನು ಆಲ್ರೆಡಿ ವೀಕ್ಷಕರು ನಿಮ್ಗೆ ಹೇಳಿದ್ದೆ ಸಂತೋಷ್ ಶೆಟ್ರು ಹೀಗೆ ಹೇಳ್ತಾರಂತ. ಅವ್ರಿಗೆ ಅದನ್ನ ಟೆಸ್ಟ್ ಮಾಡೋಣ ಇಲ್ಲಿ ಬರೋದು. ಸಂತೋಷ್ ಶೆಟ್ರು ಹೆಂಗೆ ಹೇಳ್ತಾರ ನೀ ಹೇಳಿದ್ಯಾ? ಸೇಮ್ ಡೈಲಾಗ್ ಹೇಳಿದ್ದೆ. ಇಲ್ಲಿ ಕಾಣಣ, ಇಲ್ಲಿ ಕಾಣ ಕೈ ಗುಳ್ಳಿ ಎದ್ದ ಕಷ್ಟಪಟ್ಟು ಇಲ್ಲಿ ಒಚ್ಚಿ ಹಬ್ಬದೊಂದು ಹಾಕಿ ಒಚ್ಚಿ ಹೋಯ್ತ ಉಪ್ಪು ನೀರ ಮಿಂದಕ್ಕೆ ಸರಿ ಆಯ್ತದ. ಬೆಲೆ ಕೊಡುದಿಲ್ಲ, ಬೆಟ್ಟ ಗುಡ್ಡಗಳಿಗೆ ಮಾತ್ರ. ಯಾರು ಹೇಳಿದ್ರು ಸರ್ ನಿಮ್ಮ ಹತ್ರ ಬರ್ಸಿ ಅಂತ? ವಾಸ್ಲಿ ಕಾಣಿ, ವಾಸ್ಲಿ ಶರ್ಟ್. ಅವ್ ಹೊಗಳದ್ ಬೇಜಾರಿಲ್ಲ ನಿಂಗೆ, ಅವ್ರಿಗೆ ನೀವ್ ಹೊಗಳದ್ ಬೇಜಾರಲ್ಲ, ಫೋಟೋದೇವ್ ಬಿಡಿ ಅಂತ ಹೇಳುದು. ಬದಿಬಾ ಹೋಗ್ಲಿಕ್ಕೆ ಬೇಜಾರಾಯ್ತು. ಎಂತೆಂತ ಕಸಿನ್ ಎಲ್ಲ ಮಾಡ್ಕೊಂತೀರ ನೀವು? ಕಸಿನ್ ಫಾರ್ ಎ ಮಿಲಿಯನ್ ರೀಸನ್. ಒಂದ್ ಗ್ಲಾಸ್ ಇಲ್ಲ ಅದೇನ್ ತಕೊಂಡದ್ ಮಾರ ನೀನ? ಈ ಗ್ಲಾಸು ಕಳೆದ ಬರ್ಕೊಂಡ ಹಾಕಿ ಉಂಗುರ ಮಾಡಿ ಕಣಿ, ನೆನಪಿಂದ ಉಂಗುರ ಮಾಡಿ ಕಣಿ, ನೆನಪಿಂದ ಉಂಗುರ ಮಾಡಿ. 200-300 ರೂಪಾಯಿ ಲಾಸ್ಟ್ ಅಂದ್ ಆತಿಲ್ಲ ಅಂದ್, 250 ಲಾಸ್ಟ್ ಅಂದ್ ಆತಿಲ್ಲ ಅಂದ್, 200 ಲಾಸ್ಟ್ ಅಂದ್ ಆತಿಲ್ಲ ಅಂದ್. ತುಮಾರೋ ರೇಟ್ ಬೋಲೋ ಮೇರ ರೇಟ್ 150 ಅಂತಂದ್ 4 ಜನ ಆತಿಲ್ಲ ಅಂದಿರಾಯ್ತು. 500 ಕೊಟ್ಟಿ ಬರಲ್ಲ. ಎಷ್ಟು ದೂರ ಹತ್ತಗಳಿಲ್ಲ. ಏನ್ ಇದ್ರ ಪ್ರಯೋಜನ ಅಂತ ಹೋಯ್ತಾ? ಇವಾಗ ನೋಡ್ತಿದ್ರಲ್ಲ, ಇದು ಚಾಳಕ್ಯರು ಕಟ್ಟಿರೋದು. ಇದು ಚಾಳಕ್ಯರು 1870ರಲ್ಲಿ ಕಟ್ಟಿದ್ದಾರೆ. ಯಾರು ಕಟ್ಟಿಸಿದ್ದು? ಇದು ನೋಡಿ, ಇದೊಂದು ಹೊಸ ಶಿಲ್ಪಿ. ಇದು
ಚೆನ್ನಾಗಿ ಸಮ ಪೆಟ್ಟು ಕೊಟ್ಟಿರ ಯಾರು ಮಂಡಿ ಸಮ ಇಲ್ಲ ಮಂಡಿ ಪೆಟ್ಟ ಈಗ ಪೆಟ್ಟು ಇವರು ನಮ್ಮ ಟಿಪ್ಪು ಸುಲ್ತಾನ್ ಕಡೆಯರು ಬ್ರೋ. ಈ ಶಿಲ್ಪ ನೋಡಿ ಬ್ರೋ, ಈ ಶಿಲ್ಪ ಗಂಟೆ ಆಗಿದೆ 12. ನಾವು ವಾಪಸ್ ನಮ್ಮ ರೂಮಿನ ನಡೆಗೆ ಹೊರಟಿದ್ದೇವೆ. ಸೊ ಸ್ಯಾಡ್ಲಿ ಇಟ್ ಇಸ್ ದ ಎಂಡಿಂಗ್ ಆಫ್ ದಿಸ್ ಗೋವಾ ಟ್ರಿಪ್. ನಾಳೆ ಬೆಳಗ್ಗೆ ಆದಷ್ಟು ಬೇಗ ನಾವು ಊರಿಗೆ ಹೊರಡಬೇಕು. ಹಾ, ಅವ್ರಿಗೆ ಗೊತ್ತಿತ್ತು ಎಲ್ಲರಿಗೆ ಆಲ್ಮೋಸ್ಟ್. ಅಕ್ಷಯ್ ಬಡಮನೆ ಅವರು 9th ಫ್ಲೈಟ್ 10th ಫ್ಲೈಟ್ ಹತ್ತಾ ಇದ್ದಾರೆ ಆಮ್ಸ್ಟರ್ಡಾಮಿಗೆ. ಅವರಿಗೆ ಆನ್ ಸೈಟ್ ಆಗಿದೆ ಜಾಬು. ಸೊ ಅವ್ರ ಇಡೀ ಟೀಮ್ ಅಲ್ಲೇ ಇರೋದ್ರಿಂದ ಅವ್ರಿಗೆ ಯುರೋಪಿಗೆ ಕಳಿಸ್ತಾ ಇದ್ದಾರೆ. ಸೊ ಅದ್ರ ಪ್ರಯುಕ್ತವಾಗಿ ನಾವು ಇವತ್ತು ಇಲ್ಲಿ ಬಂದದ್ದು ಒಂಥರ ಲಾಸ್ಟ್ ಗೋವಾ ಟ್ರಿಪ್ ಮಾಡ್ಕೊಂಬ ಲೆಕ್ಕಕ್ಕೆ ಇಲ್ಲಿ ಬಂದದ್ದು ನಾವು. ಸೊ ಎಲ್ಲರೂ ಅವ್ರನ್ನ ಮಿಸ್ ಮಾಡ್ಕೊಂತಿತ್ತು. ಅವ್ರಿಲ್ಲ ಅಂಬ್ರು, ಬಟ್ ನಾ ಮಿಸ್ ಮಾಡ್ಕೊಂತಿದ್ದೆ. ಆ್ಯಂಡ್ ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಮಧ್ಯಾಹ್ನದೊಳಗೆ ನಾವು ಬೈಂದೂರು ಮುಟ್ಕೊಳ್ಕಂತೇಳಿ ಒಂದು ನೆನ್ಸ್ಕೊಂಡಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೊರಡ್ತಿತ್ತು.